ಈಗ ನಮ್ಮ ಬೈಂದೂರಿನ ಒಂದು ಹೆಮ್ಮೆಯ ಸಂಸ್ಥೆ ಸುರಭಿ ಸುಮಾರು 25 ವರ್ಷಗಳಿಂದ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಬೇಕಾಗುವಂಥ ನಾನಾ ರೀತಿಯ ಕಲೆ, ನಾಟಕ, ಸಂಗೀತ, ನೃತ್ಯ, ಯಕ್ಷಗಾನ ಹೀಗೆ ಇಂತಹ ಕಲೆಗಳಲ್ಲಿ ಮಕ್ಕಳನ್ನು ತೊಡಗಿಸಿ ಅವರನ್ನು ಒಂದು ಹಂತಕ್ಕೆ ಪ್ರಬುದ್ಧ ಕಲಾವಿದರನ್ನಾಗಿ ಮಾಡಿದ ಒಂದು ಕೀರ್ತಿ ನಮ್ಮ ಈ ಸುರಭಿ ಸಂಸ್ಥೆಗೆ ಖಂಡಿತ ಸಲ್ಲಬೇಕಾಗ್ತದೆ. ಅದೇ ರೀತಿಯಲ್ಲಿ ಪ್ರತಿ ವರ್ಷವೂ ಉತ್ತಮವಾದ ನಾಟಕವನ್ನು ಬಾಲಕರಿಗೆ ಅಲ್ಲದೇ ವಯಸ್ಕರಿಗೆ ಕೂಡ ಅದರಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ವರ್ಷಂಪ್ರತಿ ಯಾವುದಾದ್ರೂ ಮೂಲದಿಂದ ಅದಕ್ಕೆ ಬೇಕಾಗುವಂಥ ಖರ್ಚು ವೆಚ್ಚಗಳನ್ನು ಭರಿಸಿಕೊಂಡು ಬೈಂದೂರಿನ ಜನತೆಗೆ ಒಂದು ನಾಟಕದ ರಸದೌತಣ ನೀಡ್ತಾರೆ. ಯಕ್ಷಗಾನದಲ್ಲಿರ್ಬೋದು, ವಿಶೇಷವಾಗಿ ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ನಮ್ಮ ಬೈಂದೂರಿನವರೇ ಆದಂತಹ ಸುಧಾಕರ್ ಪಿ ಅಧ್ಯಾಪಕರು, ಇವರ ಒಂದು ತಂಡ, ನಾಗರಾಜ್ ಅವರು, ಆನಂದ ಮದ್ದೋಡಿ, ಹಾಗೆ ಕೃಷ್ಣಮೂರ್ತಿ ಎನ್ನುವರು ಕಬ್ಸೆಯವರೊಬ್ಬರು, ಅವರ ಸಂಸ್ಥಾಪಕರನ್ನು ಕಾಣ್ತದೆ. ಅವರು ಕೂಡ ಇದರಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿದ್ದಾರೆ. ಉತ್ತಮ ರೀತಿಯಲ್ಲಿ ಇವರೆಲ್ಲ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಈ ಒಂದು ಸಂಸ್ಥೆ ಈ ಹಂತಕ್ಕೆ ಬರುವಾಗಿದೆ. ಈ ವರ್ಷ 25 ವರ್ಷ ಪ್ರಯುಕ್ತ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ ಅವರು. ಅವರ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ನಾನು ಇವರಿಗೆ ಯಶಸ್ಸು ದೊರಕಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತಾ, ಇವರಿಗೆ ಭಗವಂತ ಉತ್ತರೋತ್ತರವಾದ ಶ್ರೇಯಸ್ಸನ್ನು ಕರುಣಿಸಲಿ. ಹಾಗೆಯೇ ಇದು ತೊಡಗಿಸಿಕೊಂಡಂಥ ಎಲ್ಲ ನನ್ನ ಮಿತ್ರರಿಗೂ ಕೂಡ ಅವರವರ ವ್ಯವಹಾರಗಳಲ್ಲಿ, ಅವರವರ ಕ್ಷೇತ್ರಗಳಲ್ಲಿ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತೆ ಇದ್ದಾರೆ. ಅವರಿಗೂ ಕೂಡ ಅವರ ಜೀವನದಲ್ಲಿ ಯಶಸ್ಸು ಲಭಿಸಲಿ ಅಂತ ಹಾರೈಸ್ತಾ ನನ್ನ ಈ ಒಂದು ಅನುಭವದ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ.